ಆನಂದಪುರ ಸಾಗರ ಶಾಸಕರ ಚೇಲಾಗಡಿಂದ ಆನಂದಪುರ ಭೂ ಮಾಫಿಯಾ ಹಗರಣ ಕೈವಾಡ ಸಂಬಂಧಪಟ್ಟ ಸರ್ಕಾರಿ ಕೆಲವು ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ ಹೊನಗೌಡ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಆನಂದಪುರ ಹೋಬಳಿಯ ಮಲ್ಲಂದೂರು ಗ್ರಾಮ ಪಂಚಾಯಿತಿಗೆ ಸೇರಿದ 148ರ ಸರ್ವೆ ನಂಬರ್ನಲ್ಲಿ 11 ಎಕರೆ 17 ಗುಂಟೆ ಗ್ರಾಮ ಠಾಣಾ ಜಾಗವನ್ನು ಸಾಗರ ಕ್ಷೇತ್ರದ ಶಾಸಕರ ಆಪ್ತರು ಜಾಗವನ್ನ ಕಬಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಅವರು ದಿನಾಂಕ 28 ಭಾನುವಾರ ಪತ್ರಿಕಾ ಮತ್ತು ಮಾಧ್ಯಮದೊಂದಿಗೆ ವಿಷಯ ಪ್ರಸ್ತಾಪಿಸಿದರು. ಈ ಜಾಗವು ಆನಂದಪುರದ ಗ್ರಾಮ ಠಾಣೆಗೆ ಸೇರಿದ್ದಾಗಿದ್ದು ಇಲ್ಲಿ ಕೆಲವು ಸ್ಥಳೀಯ ಕಡು ಬಡವರಿಗೆ, ಜಾಗ ಇಲ್ಲದವರಿಗೆ, ನಿರ್ಗತಿಕರಿಗೆ ಈ ಒಂದು ಸ್ಥಳದಲ್ಲಿ ಮನೆ ಕಟ್ಟಲು ಸರ್ಕಾರವೇ ಸೂಚಿಸಬೇಕೆಂದು ತಮ್ಮ ಆಸೆಯಾಗಿದೆ. ಈ ಹಿಂದೆ ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯಿತಿ ಅವರಿಗೂ ಕೂಡ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಆದರೆ ಈ ಕೆಲವು ದಿನಗಳ ಹಿಂದೆ ಈ ಕ್ಷೇತ್ರದ ಕೆಲವು ಭೂ ಮಾಫಿಯಾ ತಂಡ ಜಾಗವನ್ನು ಕಬಳಿಸಲು ಪ್ರಯತ್ನಿಸುತ್ತಿರುವ ಸುದ್ದಿ ನಮಗೂ ಹಾಗೂ ಕೆಲವು ಸ್ಥಳೀಯ ಸಾರ್ವಜನಿಕರಿಗೂ ತಿಳಿದು ಬಂದ ಕ್ಷಣದಲ್ಲಿಯೇ ಸ್ಥಳಕ್ಕೆ ಆಗಮಿಸಿದ ನಾವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಒಬ್ಬರಿಗೆ ದೂರವಾಣಿ ಮೂಲಕ ಕರೆ ನೀಡಿದಾಗ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಸ್ಥಳಕ್ಕೆ ಆಗಮಿಸುತ್ತೇವೆಂದು ಸರ್ಕಾರಿ ಅಧಿಕಾರಿ ಒಬ್ಬರು ತಿಳಿಸಿದರು. ಆದರೆ ಇಲ್ಲಿಯವರೆಗೂ ಕೂಡ ಆ ಸರ್ಕಾರ ಅಧಿಕಾರ ಸ್ಥಳಕ್ಕೆ ಆಗಮಿಸದೇ ಇಲ್ಲದಿರುವ ಕಾರಣದಿಂದ ಅಧಿಕಾರಿಗಳಿಗೂ ಸಹ ಈ ಭೂ ಮಾಫಿಯಾ ಗುಂಪಿನಲ್ಲಿ ಇವರದು ಕೈವಾಡ ಇರಬಹುದು ಎಂದು ನಮಗೆ ಅನುಮಾನ ಬರುತ್ತಿದೆ ಎಂದು ರತ್ನಾಕರ ಹೊನಗೋಡು ಅವರು ಮಾಧ್ಯಮದೊಂದಿಗೆ ವಿಷಯ ತಿಳಿಸಿದರು. ಈ ವಿಷಯವಾಗಿ ನಾಳೆಯಿಂದಲೇ ಸಂಬಂಧಪಟ್ಟ ಎಸಿ, ತಹಶೀಲ್ದಾರು, ಡಿಸಿ ಹಾಗೂ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಈ ಒಂದು ಜಾಗವನ್ನು ಸ್ಥಳೀಯ ಗ್ರಾಮದವರಿಗೆ ಅನುಕೂಲವಾಗುವ ಹಾಗೆ ಮಾಡಿಕೊಡಬೇಕೆಂದು ವಿಷಯ ತಿಳಿಸುತ್ತೇವೆ. ಕೆಲವು ದಿನಗಳಲ್ಲಿ ಈ ವಿಚಾರವು ಸರಿಯಾದ ಕ್ರಮ ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ಳಲಿಲ್ಲವಾದಲ್ಲಿ ಈ ವಿಚಾರವಾಗಿ ನಾವು ಉಗ್ರ ಹೋರಾಟ ಮಾಡಲು ಸ್ಥಳೀಯರೊಂದಿಗೆ ಸಿದ್ಧವಾಗಿರುತ್ತೇವೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ಹೊನಗೋಡು ತಿಳಿಸಿದರು. ಈ ಎಲ್ಲ ವಿಷಯವು ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರ ಗಮನಕ್ಕೆ ಬಂದರೂ ಕೂಡ ಈ ವಿಷಯದ ಬಗ್ಗೆ ಗಮನ ಹರಿಸದೆ ಇಲ್ಲದಿರುವುದರಿಂದ ಇವರ ಕೈವಾಡ ಇರಬಹುದೆಂದು ನಮಗೆ ಅನುಮಾನ ಕಂಡುಬರುತ್ತದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ಹೊನಗೋಡು ಅವರು ನೇರವಾಗಿ ತಿಳಿಸಿದರು. ಈ ಒಂದು ಸಮಯದಲ್ಲಿ ಆನಂದಪುರದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮೋಹನ್ ಕುಮಾರ್ ಅವರು ಕೂಡ ಮಾತನಾಡಿದರು. ರೂಪಾ ನಾಗರಾಜ್, ನವೀನ್, ರವಿ ಗೌಡ, ಮೋಹನ್, ಲಲಿತಮ್ಮ, ನಾಗರಾಜ್, ಮಲಂದೂರು ಮತ್ತು ಗ್ರಾಮಸ್ಥರು ಚಂದ್ರಶೇಖರ್, ದಾಸಕೊಪ್ಪ, ಸುಬ್ರಹ್ಮಣಿ, ಸಿದ್ದೇಶ್ವರ ಕಾಲೋನಿ, ಚೌಡಪ್ಪ ಇನ್ನು ಅನೇಕ ಸ್ಥಳೀಯ ಗ್ರಾಮಸ್ಥರು ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ವರದಿ ರಮೇಶ್ ಡಿಜಿ, ಆನಂದಪುರ, ಪ್ರಜಾಪವರ್ ಟಿವಿ, ಶಿವಮೊಗ್ಗ ಜಿಲ್ಲೆ. ಯಾಕಂದ್ರೆ ಇವರೆಲ್ಲ ಒಂದ್ ಕಡೆ ಸುಮ್ಮನೆ ಇರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಸಾರ್ವಜನಿಕರ ವಲಯದಲ್ಲಿ ಇದು ಈ ಚರ್ಚೆ ಆಗ್ತಾ ಇದೆ. ಇದನ್ನು ತಕ್ಷಣವೇ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಇಲ್ಲದೆ ಹೋದರೆ ನಾವು ಅನಿವಾರ್ಯ ಈ ವಾರ ಇನ್ನೊಂದು ವಾರ ನೋಡ್ತೀವಿ. ಈ ನಾಳೆ ಸೋಮವಾರ ಹೋಗಿ ನಾವು ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲ ಮೆಂಬರ್ಗಳನ್ನ ಹೋಗಿ ಸಿ ಒ ಅವರಿಗೆ ಅರ್ಜಿ ಕೊಟ್ಟು ಬರ್ತಾರೆ. ಇ ಒ ಅವ್ರಿಗೆ ಕೊಡ್ತಾರೆ. ಅವ್ರು ಈ 2-3 ದಿವಸದೊಳಗೆ ಬಂದು ಅಲ್ಲಿ ಬೋರ್ಡ್ ಹಾಕಿ ಸುತ್ತ ಟ್ರೆಂಚ್ ಹೊಡೆದು ಕಾಯ್ದಿರಿಸಿದ ಜಾಗ ಅಂತ ಹಾಕೋಬೇಕು. ಯಾಕಂದರೆ ಇಲ್ಲಿ ನಮ್ಮ ಅನಂತಪುರದಲ್ಲಿ ಒಂದು 250-300 ಕುಟುಂಬಗಳು ನಿವೇಶನ ಇದೆ. ಅಂಥ ಕುಟುಂಬಗಳಿಗೆ ಮಾಡಬೇಕು ಅಂತ ಏನೋ ಒಂದು ಒಳ್ಳೆಯ ಉದ್ದೇಶ ಪಂಚಾಯತ್ ಮಾಡಿದೆ. ಅಲ್ಲಿ ಕೊಡುವಂಥ ಕೆಲಸ ಆಗಬೇಕು. ಆ ಜಯಮ್ಮ ಅವ್ರ ವಿಚಾರದಲ್ಲಿ ಪೊಲೀಸ್ ಇಲಾಖೆಯವರು ಸಹ ಹೆಚ್ಚು ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ಈ ಇಡೀ ಪ್ರಕರಣ ದಾರಿ ತಪ್ಪಿಸೋಂಥ ಕೆಲಸನೂ ನಡೀತಾ ಇದೆ. ಹಾಗಾಗಿ ನಮ್ಮ ಈಗಿನ ಆ ಭಾಗದ ಭಾಳ ಜನ ಇದ್ದಾರೆ, ಅವನ್ನೆಲ್ಲ ನೀವು ಕೇಳಬೇಕು. ಪಂಚಾಯತಿಯಲ್ಲಿ ಈಗ ನಮ್ಮ ಗುರುವೆ ಮಂಜಣ್ಣ ಬರ್ತೀನಿ ಅಂತ ಹೇಳಿದ್ರು, ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರು 95ರಲ್ಲೇ 96ರಲ್ಲೇ ಪಂಚಾಯತಿ ಮೆಂಬರ್ ಆದರು ಅದೇ ಕ್ಷೇತ್ರದ. ಅಲ್ಲಿನ ಲಿಂಗರಾಜ್ ಗೌಡ್ರು ಅಲ್ಲಂದರೆ 2 ಬಾರಿ ಮೆಂಬರ್ ಆಯಿತು. ಅವರೆಲ್ಲ ಪಂಚಾಯತಿ ಮೆಂಬರ್ ಆದಾಗಲೂ ಸಹ ಆ ಜಾಗ ಒಂದಿಷ್ಟು ಲಿಂಗಾಯತು ಸ್ಮಶಾನ ಮಾಡ್ತಾಯಿದ್ವಿ. ಇವರು ಪಂಚಾಯತಿ ಜಾಗ ಅಂತಲೇ ಇದರ ಜಾಗ. ಹಾಗಾಗಿ ಇದನ್ನು ಬಿಡೋ ಪ್ರಶ್ನೆ ಇಲ್ಲ. ಹೋರಾಟ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇ ಒ ಮತ್ತು ಸಿ ಒ ವಿರುದ್ಧ ಪ್ರತಿಭಟನೆ ಮಾಡ್ತು. ಜೊತೆಗೆ ಶಾಸಕರೆಂದರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳದೆ ಹೋದರೆ ನಾವು ಅವ್ರ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ. ಬೇರೆ ಮಾತೇ ಇಲ್ಲ. ಯಾಕೆಂದರೆ ಈ ರೀತಿಯ ಭೂಮಾಫಿಯಾ ಬಹಿರಂಗವಾಗಿ ನಡೀತಾ ಇದೆ ಅಂತ ಹೇಳಿದ್ರು ಸಹ ಒಂದು ಹೈವೇ ಪಕ್ಕ 7-8 ಎಕರೆನ 25-30 ಕೋಟಿ ರೂಪಾಯಿ ಆಸ್ತಿನ ಅಕ್ರಮ ನಡೀತಾ ಇದೆ ಅಂದರೂ ಸಹ ಇವರು ಏನು ಸೊಲ್ಲೆ ಎತ್ತಿದೆ. ಅಧಿಕಾರಿಗಳು